ದೇಶದ ಖ್ಯಾತ ನಟ ಎಂದು ಗುರುತಿಸಿಕೊಂಡಿರುವ ನಾಗಚೈತನ್ಯ ಅವರು ಸಮಂತಾ ಅವರಿಗೆ ವಿಚ್ಛೇದನವನ್ನ ನೀಡಿದ ನಂತರ ಸುಮಾರು 5 ವರ್ಷಗಳ ಕಾಲ ಒಂಟಿಯಾಗಿ ಜೀವನವನ್ನ ಮಾಡಿದ್ದರು. ಸದ್ಯ ಈಗ ನಾಗಚೈತನ್ಯ ಅವರು ಶೋಭಿತಾ ಅವರನ್ನ ಮದುವೆ ಮಾಡಿಕೊಂಡಿದ್ದಾರೆ. ಹೌದು, ಡಿಸೆಂಬರ್ 4ನೇ ತಾರೀಕಿನಂದು ನಾಗಚೈತನ್ಯ ಮತ್ತು ಶೋಭಿತಾ ಅವರು ಹಸೆಮಣೆಯನ್ನ ಕೂಡ ಏರಿದ್ದಾರೆ. ಇನ್ನು ಶೋಭಿತಾ ಹಾಗೂ ನಾಗಚೈತನ್ಯ ಅವರು ಮದುವೆಯನ್ನ ಮಾಡಿಕೊಂಡು 10 ದಿನಗಳು ಕಳೆದಿದೆ. ಈ ನಡುವೆ ಶೋಭಿತಾ ಮತ್ತು ನಾಗಚೈತನ್ಯ ಅವರು ಜಗಳವನ್ನ ಮಾಡಿಕೊಂಡಿದ್ದಾರೆ ಎಂದು ಹೇಳಲಾಗುತ್ತಿದೆ. ಶೋಭಿತಾ ಅವರು ಮಾಡಿರುವ ಈ ಕೆಲಸಕ್ಕೆ ನಾಗಚೈತನ್ಯ ಅವರು ಕೋಪವನ್ನ ಮಾಡಿಕೊಂಡಿದ್ದು ಶೋಭಿತಾ ಅವರ ಮೇಲೆ ಮುನಿಸಿಕೊಂಡಿದ್ದಾರೆ ಎಂದು ತಿಳಿದು ಬಂದಿದೆ. ಮದುವೆಯಾದ 10 ದಿನಕ್ಕೆ ಇಬ್ಬರ ನಡುವೆ ಜಗಳ ಆಗಿದ್ದು ಇದು ಸಮಂತಾ ಅವರ ಅಭಿಮಾನಿಗಳ ಟೀಕೆಗೆ ಕೂಡ ಕಾರಣವಾಗಿದೆ. ಹೌದು, ನಾಗಚೈತನ್ಯ ಅವರು ಶೋಭಿತಾ ಅವರ ಮೇಲೆ ಕೋಪ ಮಾಡಿಕೊಂಡಿರುವ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವೈರಲ್ ಆಗುತ್ತಿದೆ. ಇನ್ನು ಈ ವಿಡಿಯೋ ನೋಡಿದ ಸಾಕಷ್ಟು ಸಮಂತಾ ಅವರ ಅಭಿಮಾನಿಗಳು ಟ್ರೋಲ್ ಕೂಡ ಮಾಡಲು ಆರಂಭ ಮಾಡಿದ್ದಾರೆ. ಹೌದು, ಕಾರ್ಯಕ್ರಮವೊಂದರಲ್ಲಿ ಒಟ್ಟಾಗಿ ಕಾಣಿಸಿಕೊಂಡಿದ್ದ ನಾಗಚೈತನ್ಯ ಮತ್ತು ಶೋಭಿತಾ ಅವರು ಒಟ್ಟಾಗಿ ಫೋಟೋವನ್ನು ಕೂಡ ತೆಗೆಸಿಕೊಂಡಿದ್ದಾರೆ. ಇನ್ನು ಇಬ್ಬರು ಜೋಡಿಯಾಗಿ ಫೋಟೋವನ್ನು ತೆಗೆಸಿಕೊಂಡ ನಂತರ ನಾಗಚೈತನ್ಯ ಅವರು ಸಿಂಗಲ್ ಆಗಿ ಫೋಟೋವನ್ನು ತೆಗೆಸಿಕೊಂಡಿದ್ದಾರೆ. ನಾಗಚೈತನ್ಯ ಅವರು ಸಿಂಗಲ್ ಆಗಿ ಫೋಟೋವನ್ನು ತೆಗೆಸಿಕೊಂಡಿರುವುದನ್ನು ನೋಡಿದ ಶೋಭಿತಾ ಅವರು ಕೂಡ ಸಿಂಗಲ್ ಆಗಿ ಫೋಟೋ ತೆಗೆಸಿಕೊಳ್ಳಲು ಮುಂದಾಗಿದ್ದಾರೆ. ಆದರೆ ಇದು ನಾಗಚೈತನ್ಯ ಅವರ ಕೋಪಕ್ಕೆ ಕಾರಣವಾಗಿದೆ. ಸಾರ್ವಜನಿಕ ಪ್ರದೇಶದಲ್ಲಿ ಶೋಭಿತಾ ಅವರು ಸಿಂಗಲ್ ಆಗಿ ಫೋಟೋ ತೆಗೆಸಿಕೊಳ್ಳಲು ಮುಂದಾಗಿರುವುದು ನಾಗಚೈತನ್ಯ ಕೋಪಕ್ಕೆ ಕಾರಣವಾಗಿದೆ. ಸದ್ಯ ನಾಗಚೈತನ್ಯ ಅವರು ಕೋಪ ಮಾಡಿಕೊಂಡಿರುವ ವಿಡಿಯೋ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವೈರಲ್ ಆಗುತ್ತಿದೆ. ಇನ್ನು ನಾಗಚೈತನ್ಯ ಅವರು ಕೋಪ ಮಾಡಿಕೊಂಡಿದ್ದ ತಡ ಶೋಭಿತಾ ಅವರು ಕೂಡ ಕೋಪ ಮಾಡಿಕೊಂಡು ಮುನಿಸಿಕೊಂಡಿದ್ದಾರೆ. ಇನ್ನು ಕಾರ್ಯಕ್ರಮದಲ್ಲಿ ಶೋಭಿತಾ ಅವರು ಡಲ್ ಆಗಿ ಕೂಡ ಕಾಣಿಸಿಕೊಂಡಿದ್ದಾರೆ. ಮದುವೆಯಾದ 10 ದಿನಕ್ಕೆ ಇಬ್ಬರ ನಡುವೆ ಏನಾಯಿತು ಮತ್ತು ಇಬ್ಬರ ನಡುವೆ ಜಗಳಕ್ಕೆ ಕಾರಣ ಏನು ಅನ್ನುವುದರ ಬಗ್ಗೆ ಸ್ಪಷ್ಟವಾದ ಮಾಹಿತಿ ಇನ್ನೂ ಕೂಡ ತಿಳಿದು ಬಂದಿಲ್ಲ. ನಾಗಚೈತನ್ಯ ಮತ್ತು ಶೋಭಿತಾ ಅವರ ನಡುವೆ ಏನಾಗಿರಬಹುದು ಅನ್ನೋದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ನಮಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.